ಈಶ್ವರಪ್ಪ ಯಾವುದೇ ಜಾತಿ ನಾಯಕರಲ್ಲ, ಅವರು ಹಿಂದುತ್ವದ ನಾಯಕ ಎಂದು ರಾಷ್ಟ್ರಭಕ್ತರ ಬಳಗದ ಮುಖಂಡರು ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೆಎಸ್ ಈಶ್ವರಪ್ಪನವರಿಗೆ ಅನ್ಯಾಯವಾಗಿದೆ. ಅವರು ಹಿಂದುತ್ವಕ್ಕೆ ಹೋರಾಡಿದ ಮನುಷ್ಯ. ಅವರಿಗೆ ಅನ್ಯಾಯವಾಗಿದ್ದು ನಮ್ಮೆಲ್ಲರ ಬೆಂಬಲ ಅವರಿಗೆ ಇದೆ ಎಂದು ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಭಿಮಾನಿಗಳ ಬಳಗದಿಂದ ಕೆಎಸ್ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿರೋ ಪ್ರಯುಕ್ತ ನಾವು ಒಂದು MP ಚುನಾವಣೆಗೆ ಸಾಹೇಬರಿಗೆ ನಾವು ಎಲ್ಲ ಜನಾಂಗ, ಒಂದು ಜನಾಂಗ ಅಂತಲ್ಲ, ಪ್ರತಿಯೊಂದು 11ರಿಂದ 15 ಜಾತಿಯಿಂದ ಯಾವುದೇ ಜಾತಿ ಸೀಮಿತ ಅಲ್ಲ. ಯಾರು ನಮ್ಮ ಈಶ್ವರಪ್ಪ ಹಿಂದುತ್ವ ನಾಯಕರು. ಅದಕ್ಕೋಸ್ಕರ ನಾವು ಒಕ್ಕೂರಲಿಂದ ಪ್ರತಿಯೊಂದು ಮಾಧ್ಯಮದಲ್ಲಿ ಇವತ್ತು ಅವರಿಗೆ ಪತ್ರಿಕಾಗೋಷ್ಠಿ ಕರೆದು ಬೆಂಬಲ ಘೋಷಣೆ ಬಗ್ಗೆ ಬಂದಿದ್ದೇವೆ. ಮತ್ತು ಹಿಂದುತ್ವ ಬಗ್ಗೆ ಹೋರಾಡಿದ ಮನುಷ್ಯ ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ ಪ್ರತಿಯೊಂದು ಅವ್ರೊಂದು ಪಕ್ಷಕ್ಕೆ ನಿಷ್ಠೆಯಿಂದ ನಡ್ಕೊಂಡ್ರು ಹಿಂದಿನಿಂದಲೂ. ಆದರೂ ಸಹ ಅವರು ಪಕ್ಷ ಹೇಳಿದ 10 ನಿಮಿಷದಲ್ಲಿ ಅವರು MLA ಟಿಕೆಟಿಗೆ ಬೇಡ ಅನ್ನೋದಕ್ಕೆ ನೀವು ಯಾವ ಅಭ್ಯರ್ಥಿ ಗುರುತಿಸರ ಆ ಒಂದು ಶಿಷ್ಯನ ನಾನು ಗೆಲ್ಸ್ಕೊಬಂದು ಬರೋಂಥ ಭರವಸೆ ಕೊಟ್ಟು ಮನೆಯಲ್ಲಿ ನಿಂತು ಗೆಲ್ಲಿಸಿ ಅಭ್ಯರ್ಥಿ MLA ಸಹ ಮಾಡಿದರು. ಆದರೆ ಮಗನಿಗೆ ಒಂದು ಕುಟುಂಬ ರಾಜಕಾರಣ ಅಂತ ಹೇಳಿ ಒಬ್ಬ ಮಗನಿಗೆ ಒಂದು MP ಟಿಕೆಟ್ ಕೊಡ್ತೀನಿ ಹಾವೇರಿಗೆ ಅಂತ ಹೇಳಿ ಅವರಿಗೆ, ಆದರೂ ಸಹ ಅಲ್ಲಿ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ BS ಯಡಿಯೂರಪ್ಪನಾದಂಥ ನಮ್ಮ ರಾಜ್ಯ ಮಾಜಿ ಮುಖ್ಯಮಂತ್ರಿ ಆದಂಥ ಅವ್ರು ಹೇಳಿದರು. ಅವತ್ತು ಅದೇ ಮಾತಿಗೆ ಅವ್ರು ಒಪ್ಪಿ ಆಯಿತು 3-6 ತಿಂಗಳ ತನಕ ಪ್ರವಾಸ ಮಾಡಿದರು. ಎಲ್ಲಿ? ಹಾವೇರಿ MP ಕ್ಷೇತ್ರದಲ್ಲಿ. ಆದರೆ ಅವರ ವೈಯಕ್ತಿಕ ಕಾರಣದಿಂದ, ಕುಟುಂಬ ರಾಜಕಾರಣದಿಂದ ಅವರನ್ನು ಟಿಕೆಟ್ ತಪ್ಪಿಸಿ ಅವರಿಗೆ ಬೇಕಾದವರಿಗೆ ಟಿಕೆಟ್ ಕೊಡಿಸಿದರು. ಆದರೆ ಆಲ್ರೆಡಿ ಬಸವರಾಜ ಬೊಮ್ಮಾಯಿಯವರು MLA ಅವರು. ಆದರೂ ಸಹ ಅವ್ರಿಗೆ ಇಷ್ಟ ಇಲ್ಲ ಕಾರಣ ಅವರಿಗೆ ಮತ್ತೆ MP ಟಿಕೆಟ್ ಕೊಡಿಸಿದರು. ಮತ್ತು CT ರವಿ ಅವರು ಹಿಂದುತ್ವ ನಾಯಕ, ಅವ್ರಿಗೂ ಸಹ ಟಿಕೆಟ್ ತಪ್ಪಿಸಿ ಶೋಭಾ ಕರಂದ್ಲಾಜೆ ಬೇರೆ ಕಡೆ ಗೋ ಬ್ಯಾಕ್ ಚಳವಳಿ ಚಿಕ್ಕಮಗಳೂರಲ್ಲಿ ಇದ್ದರೂ ಸಹ ಅವರು ಬೇರೆ ಕಡೆ ತಗೊಂಡೋಗಿ ಕೊಟ್ಟರು. ಅದೇ ಥರ ರಾಜ್ಯ ಮೆಚ್ಚಿದ ಪ್ರತಾಪ್ ಸಿಂಹ ಎಂಥ ನಾಯಕ, ಅಭಿವೃದ್ಧಿ ಸರ್ದಾರ, ಮೈಸೂರಲ್ಲಿ ಅವರು ಮಾಡಿದ ಕೆಲಸ ಯಾವುದಿಲ್ಲ. ಅವ್ರಿಗೂ ಸಹ ರನ್ನಿಂಗ್ MP ಇದ್ದರೂ ಸಹ ಅವ್ರಿಗೂ ತಗ್ಸಿ ಬೇಕಾದವರಿಗೆ ಕೊಡಿಸಿದ್ರು. ಅವ್ರಿಗೆ ಅನ್ಯಾಯ. ಮತ್ತು ಲಲಿತ್ ಕುಮಾರ್ ಕಟೀಲ್ ಅವರು ಸಹ 3 ಬಾರಿಯಾಗಿ ಮುಂದಿನ ಮಂತ್ರಿ ಆಗ್ತಾರೆ